ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ರಾಜಸ್ಥಾನಿ ದಾನಿ ರೆಸಾರ್ಟ್ಗೆ ಹೋಗಿದ್ವಿ. ಇದು ಬೆಂಗಳೂರಿನ ಹೆಸರಘಟ್ಟ ರೋಡಲ್ಲಿದೆ. ಇದು ಬೆಂಗಳೂರಿನಲ್ಲಿ ರಾಜಸ್ಥಾನದ ಸಂಸ್ಕೃತಿ, ಆಹಾರ, ಆಟ ಪಾಠಗಳನ್ನು ಪರಿಚಯಿಸಲು ಮಾಡಿರುವ ಥೀಮ್ ರೆಸಾರ್ಟ್. ಅವ್ರದ್ದು ಎಂಟ್ರಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ರಾಯಲ್ ವೆಲ್ಕಮ್ ಮಾಡ್ಕೋತಾರೆ. ಹಣೆಗೆ ತಿಲಕ ಇಟ್ಟು ವೆಲ್ಕಮ್ ಮಾಡ್ಕೊಳ್ಳೋದಂತೂ ಸೂಪರ್ ಆಗಿರುತ್ತೆ. ಅದು ಹೊಸ ರೀತಿ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಮಗೆ. ಚಿಕ್ಕ ಮಕ್ಕಳಿಗೆ ಫ್ರೀ ಇರುತ್ತೆ. ಮಕ್ಕಳಿಗೆ ಅಂದರೆ ಸುಮಾರು 3.5-4 ಇಯರ್ಸಿಂದ 500 ರುಪೀಸ್ ಇರುತ್ತೆ. ದೊಡ್ಡವರಿಗೆ 1000 ರುಪೀಸ್ ಇರುತ್ತೆ. ನಾವು ರಾತ್ರಿ ಊಟಕ್ಕೂ ಅಷ್ಟೇ ಟಿಕೆಟ್ ತೊಗೊಳ್ಳುವಾಗಲೇ ಟೈಮ್ ಸ್ಲಾಟ್ಸ್ನ ಬುಕ್ ಮಾಡಬೇಕು. ಯಾವ ಟೈಮಲ್ಲಿ ಊಟಕ್ಕೆ ಹೋಗಬೇಕು ಅಂತ ಅಲ್ಲಿ ಯಾವ ಸ್ಲಾಟ್ಸು ಫ್ರೀ ಇರುತ್ತೋ ಆ ಸ್ಲಾಟ್ಸಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ನಾವು 9 o'clock ಸ್ಲಾಟ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಎಂಟ್ರಿ ಟಿಕೆಟ್ ಎಲ್ಲ ತೊಗೊಂಡ ತಕ್ಷಣ ಒಳಗೆ ಹೋಗ್ತಿದ್ದಂಗೆ ರಾಜಸ್ಥಾನಿ ಶೈಲಿಯ ಕುದುರೆ ಆಟ ಸವಾರಿ ಅಂತೂ ತುಂಬ ಅದ್ಭುತವಾಗಿತ್ತು. ಬಂದವರೆಲ್ಲ ಅದನ್ನು ತುಂಬ ಎಂಜಾಯ್ ಮಾಡ್ತಾಯಿದ್ರು. ನಾವು ಹಾಗೆ ಎಂಜಾಯ್ ಮಾಡಿದ್ವಿ. ರಾಜಸ್ಥಾನಿ ಶೈಲಿಯ ಕುದುರೆ ಆಟ ಸವಾರಿ ಅಂತೂ ನಾವು ಫ್ಯಾಮಿಲಿ ಫುಲ್ ಎಂಜಾಯ್ ಮಾಡಿದ್ವಿ. ನನ್ನ ಮಗಂಗಂತೂ ತುಂಬ ಖುಷಿ ಆಯಿತು. ರಾಜಸ್ಥಾನದ ಹಳ್ಳಿ ಜೀವನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಈ ಪ್ಲೇಸಿಗೆ ಒಂದ್ಸಲಿ ವಿಸಿಟ್ ಕೊಟ್ಟರೆ ಸಾಕು. ಫ್ಯಾಮಿಲಿ ಜೊತೆಗೆ ಒನ್ ಡೇ ಟ್ರಿಪ್ ಮಾಡೋಕ್ಕೆ ತುಂಬ ಅನುಕೂಲವಾದಂಥ ಜಾಗ. ಒಂಟೆ ಸವಾರಿ, ಕುದುರೆ, ಎತ್ತಿನ ಗಾಡಿ ಸವಾರಿ, ಗೊಂಬೆ ಆಟ, ರಾಜಸ್ಥಾನಿ ಫೋಕ್ ಡ್ಯಾನ್ಸ್, ಲೈವ್ ಮ್ಯೂಸಿಕ್, ಈ ರೀತಿ ಹಲವಾರು ಅನುಭವಗಳನ್ನು ಮಾಡಬಹುದು. ಇದರಲ್ಲಿ ಕ್ಯಾಮಲ್ ರೈಡ್, ಹಾರ್ಸ್ ರೈಡ್ ಮತ್ತು ಕೆಲವೊಂದು ಗೇಮ್ಸ್ಗಳಿಗೆ ಎಕ್ಸ್ಟ್ರಾ ಚಾರ್ಜ್ ಇರುತ್ತದೆ. ಎಂಟ್ರಿ ಟಿಕೆಟ್ ಒಳಗೆ ಎಲ್ಲ ರೈಡ್ಸ್ ಇನ್ಕ್ಲೂಡ್ ಆಗಿರೋದಿಲ್ಲ. ಬಟ್ ಅನ್ಲಿಮಿಟೆಡ್ ಟ್ರೆಡಿಷ್ನಲ್ ಊಟ ಸೂಪರ್ ಆಗಿರುತ್ತೆ, ಎಂಜಾಯ್ ಮಾಡ್ಬೋದು. ಟೀ, ಸ್ನ್ಯಾಕ್ಸ್, ಜ್ಯೂಸ್, ಹಾಗೆ ಅನ್ಲಿಮಿಟೆಡ್ ಮಜ್ಜಿಗೆ, ಹಾಗೆ ರಾಜಸ್ಥಾನಿ ಶೈಲಿಯ ಯಾವುದೋ ಒಂದು ಫುಡ್ ಕೂಡ ಇತ್ತು. ಬಟ್ ನನಗೆ ಅದ್ರ ಹೆಸರು ಗೊತ್ತಿಲ್ಲ. ಕ್ಯಾಮಲ್ ರೈಡು, ಹಾರ್ಸ್ ರೈಡ್ಗೆಲ್ಲ 100 ರುಪೀಸ್ ಇತ್ತು. 3 ಕ್ಯಾಮಲ್ ರೈಡ್ ಮಾಡಿದ್ವಿ. ಬಟ್ ಹಾರ್ಸ್ ರೈಡ್ ನನ್ನ ಮಗ ಮಾತ್ರ ಮಾಡಿದ. ಹಾರ್ಸ್ ರೈಡ್ ಸುಮಾರು ಸರಿ ಮಾಡಿದ್ದೀವಿ. ಕ್ಯಾಮಲ್ ರೈಡ್ ನಾವು ಯಾವತ್ತೂ ಮಾಡಿರಲಿಲ್ಲ. ಸೊ ಅದನ್ನು ಟ್ರೈ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ನನ್ನ ಮಗ ಅಂತೂ ಕ್ಯಾಮಲ್ ರೈಡ್ನು ತುಂಬ ಎಂಜಾಯ್ ಮಾಡ್ದ. ನನಗೆ ಕಾಲಿಗೂ ಸಪೋರ್ಟ್ ಏನೂ ಇರಲಿಲ್ಲ, ಸ್ವಲ್ಪ ನನಗೆ ಭಯ ಇತ್ತು. ಬಟ್ ಅವನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾನೆ. ಎಲ್ಲಿ ನೋಡಿದ್ರು ಕಂಟಿನ್ಯೂಸ್ ಆಗಿ ಮ್ಯೂಸಿಕ್ಕೇ ಕೇಳಿಸ್ತಾ ಇತ್ತು. ಸೊ ನೀವೇ ನೋಡ್ಬೋದು, ಕ್ಯಾಮಲ್ ಮೇಲೆ ಕೂತಿದ್ರು ನಮಗೆ ಬಾಡಿ ನಿಂತಿರಲಿಲ್ಲ. ಡ್ಯಾನ್ಸ್ ಮಾಡಬೇಕು ಅಂತ ಫೀಲ್ ಆಗ್ತಾ ಇತ್ತು. ಯಾವುದೋ ಬೇರೆ ಪ್ರಪಂಚಕ್ಕೆ ಹೋದ ರೀತಿ ಫೀಲ್ ಆಗ್ತಾ ಇತ್ತು ನನಗಂತೂ. ನನ್ನ ಹಸ್ಬೆಂಡ್ ಕ್ಯಾಮಲ್ ರೈಡ್ ಮಾಡ್ತಾ ನನ್ನ ಮಗಂಗಂತೂ ತುಂಬ ಖುಷಿಯಾಗಿತ್ತು. ಅದ್ರ ಹಿಂದೆನೇ ಹೋಗ್ತಾ ಇದ್ದ. ಹಾರ್ಸ್ ರೈಡ್ ನನ್ನ ಮಗ ಇದೆ ಫಸ್ಟ್ ಟೈಮ್ ಒಬ್ಬನೇ ಮಾಡಿರೋದು. ಅದು ನೋಡಿ ನನಗೆ ತುಂಬ ಖುಷಿ ಆಯಿತು. ಹಾಗೆ ಅವನು ತುಂಬ ಎಂಜಾಯ್ ಮಾಡ್ದ. ಕೆಲವೊಂದು ಸಲ ಓವರ್ ಆ್ಯಕ್ಟಿಂಗು ತುಂಬ ಮಾಡಿದ್ದಾನೆ. ಹಾರ್ಸ್ ನಿಧಾನ ಮೂವ್ ಆದರೂ ಅವನು ತಲೆನ ಜೋರಾಗಿ ಹಲ್ಗಡ್ಸೋದೆಲ್ಲ ಮಾಡಿದ್ದಾನೆ. ಅದು ನೋಡಿದರೆ ಇನ್ನೂ ಖುಷಿ ಆಗುತ್ತೆ. ಡ್ಯಾನ್ಸ್ ಅಂತೂ ತುಂಬ ಎಂಜಾಯ್ ಮಾಡಿದ್ವಿ. ನಾನು ಕೂಡ ಡ್ಯಾನ್ಸ್ ಮಾಡಿದೆ. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಅಲ್ಲಿ ಯಾರು ಬೇಕಾದರೂ ಹೋಗಿ ಡ್ಯಾನ್ಸ್ ಮಾಡ್ಬೋದು. ಅವರು ಜಾಯ್ನ್ ಆಗ್ತಾರೆ, ಅವರು ಸ್ಟೆಪ್ಸ್ ತೋರಿಸ್ತಾರೆ. ಎಂಜಾಯ್ ಮಾಡೋದಕ್ಕೆ ಒಂದು ಒಳ್ಳೆ ಜಾಗ. ಗ್ರೂಪ್ ಹೋದರೆ ಅಂತೂ ತುಂಬ ಎಂಜಾಯ್ ಮಾಡ್ತಾರೆ. ಫ್ರೆಂಡ್ಸ್ ಹೋದರೆ ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ. ಎಲ್ಲ ಡ್ಯಾನ್ಸ್ ಮಾಡಿರೋ ವೀಡಿಯೋಸ್ ಎಲ್ಲ ಇದೇ ವಿಡಿಯೋದಲ್ಲೇ ಮುಂದೆ ಇದೆ. ಇಲ್ಲಿ ತಲೆಗೆ ಆಯಿಲ್ ಮಸಾಜ್ ಕೂಡ ಇದೆ. ಹಾಗೆ ಇಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು. ರಾಜಸ್ಥಾನಿ ಐಟಮ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ರಾಜಸ್ಥಾನದಲ್ಲಿರೋ ಇಂಪಾರ್ಟೆಂಟ್ ಪ್ಲೇಸ್ಗಳನ್ನು ಎಲ್ಲ ಗೋಡೆಗಳ ಮೇಲೆ ಪೇಂಟಿಂಗ್ ಸಹಿತ ಮಾಡಿದರು. ತುಂಬ ಚೆನ್ನಾಗಿತ್ತು. ಯಾವ ಗೋಡೆನೂ ಎಂಟಿ ಅಂತ ಬಿಟ್ಟಿಲ್ಲ. ಇವನ್ ಇಂಪಾರ್ಟೆಂಟ್ ಪ್ಲೇಸ್ನಾದರೂ ಪೇಂಟಿಂಗ್ ಮಾಡಿರ್ತಾರೆ, ಇಲ್ಲ ಸುಮ್ಮನೆ ಏನೋ ಒಂದು ಡಿಸೈನಲ್ಲಾದರೂ ಮಾಡಿರ್ತಾರೆ. ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿತ್ತು. ಇಲ್ಲಿ ಮಜ್ಜಿಗೆ ಎಷ್ಟು ಬೇಕಾದರೂ ಕುಡಿಬೋದು. ತುಂಬ ಟೇಸ್ಟಿಯಾಗಿತ್ತು. ನಾನು ಆಗಲೇ ಹೇಳ್ದಂಗೆ ರಾಜಸ್ಥಾನಿ ಯಾವುದೋ ಫುಡ್ ಕೂಡ ಕೊಡ್ತಾಯಿದ್ರು. ನನಗೆ ಅದು ಹೆಸರು ಗೊತ್ತಿಲ್ಲ ಅಂತ. ಅದೇ ಇದು. ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ಬೆಂಗಳೂರು ಸಿಟಿ ಸೆಂಟ್ರಿಂದ ಸುಮಾರು 25-30 ಕಿಲೋಮೀಟರ್ ದೂರದಲ್ಲಿದೆ. ಇದು ದಾಸರಹಳ್ಳಿ ಮೆಟ್ರೋ ಸ್ಟಾಪಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. 45 ನಿಮಿಷದಿಂದ 1 ಗಂಟೆ ಆಗುತ್ತದೆ. ಅದು ಟ್ರಾಫಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ವೀಕೆಂಡ್ನಲ್ಲಿ ಸ್ವಲ್ಪ ಹೆಚ್ಚು ಸಮಯ ತಗೊಳ್ಳುತ್ತೆ. ಎಂಟ್ರಿ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ, ಕೆಲವೊಮ್ಮೆ 11 ಗಂಟೆವರೆಗೂ ಇರಬಹುದು.
ಬೆಸ್ಟ್ ಅಂದರೆ ನೀವು 3 o'clockಗೆ ಹೋಗ್ಬೋದು, ಯಾಕೆಂದರೆ ಎಲ್ಲ ರೀತಿಯ ಆ್ಯಕ್ಟಿವಿಟೀಸ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ನನ್ನ ಮಗನ ನೋಡಿ ಎಷ್ಟು ಇಂಟ್ರೆಸ್ಟಿಂದ ಮಾಡ್ತೀಯಾನೆ. ಟೀ ಸ್ನ್ಯಾಕ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಎಲ್ಲ ಥರದ ಎಕ್ಸ್ಟ್ರಾ ಗೇಮ್ಸು, ಹಾರ್ಸ್ ರೈಡು, ಕ್ಯಾಮಲ್ ರೈಡ್ ಎಲ್ಲ ಸೇರಿಸಿ 350 rupees ಪರ್ ಹೆಡ್ ಹೇಳಿದರು. ಬಟ್ ನನಗೆ ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ, ಜಸ್ಟ್ ಕ್ಯಾಮಲ್ ರೈಡ್ ಅಷ್ಟೇ ಮಾಡಿದ್ವಿ. ಮ್ಯಾಜಿಕ್ ಶೋ ಕೂಡ ಇತ್ತು. Oh my god. Wow! ಪ್ರತಿ ಲೇಡೀಸ್ಗೂ ಒಂದು ಹ್ಯಾಂಡಿಗೆ ಮೆಹಂದಿ ಕೂಡ ಹಾಕ್ತಾರೆ. ಬಸ್ ಸ್ಪೀಡಾಗೆ ತುಂಬ ಚೆನ್ನಾಗಿ ಹಾಕ್ತಾರೆ. ಇಲ್ಲಿ ಈ ಸಣ್ಣ ಹುಡುಗ ನೋಡಿ ಎಷ್ಟು ಚೆನ್ನಾಗಿ ತಾಳ ಹಾಕ್ತಾ ಇದ್ದಾನೆ. ಈಗ ನಾವು ಮಾಡಿದ್ದು ಡ್ಯಾನ್ಸ್ ವೀಡಿಯೋಸು, ಬೇರೆಯವ್ರು ಮಾಡಿದ್ದು ಡ್ಯಾನ್ಸ್ ವೀಡಿಯೋಸು, ರಾಜಸ್ಥಾನಿಯವರೇ ಮಾಡಿದ್ದು ಡ್ಯಾನ್ಸ್ ವೀಡಿಯೋಸ್ನ ನೋಡೋಣ. ಸುಮಾರು 9 o'clock ಅಷ್ಟೊತ್ತಿಗೆ ಎಲ್ಲ ಶೋಸು ಮತ್ತು ಆ್ಯಕ್ಟಿವಿಟೀಸ್ನ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ. 8:30 ಸ್ಲಾಟ್ಸ್ನವರು ಇನ್ನೂ ಊಟ ಮಾಡ್ತಾಯಿದ್ರು. ಸೊ ನಮಗೆ ಇನ್ನೂ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದರು. ಈ ರೀತಿ ಮಣ್ಣೆ ಮೇಲೆ ತಟ್ಟೆ ಇಟ್ಕೊಂಡು ಊಟ ಮಾಡ್ತಾ ಇರೋದು ಫಸ್ಟ್ ಟೈಮ್ ನಾನು. ಸೊ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು, ಚೆನ್ನಾಗಿತ್ತು. ನನಗೆ ಕೇಳಿ ಊಟ ಹಾಕ್ತಾರೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಬಡಿಸ್ಕೋಬೋದು. ಅವ್ರು ಎಷ್ಟು ಸರಿ ಕೇಳಿದ್ರು ಬೇಜಾರು ಮಾಡ್ಕೋತಾ ಇರಲಿಲ್ಲ. ತುಂಬ ಟೇಸ್ಟಿಯಾಗಿತ್ತು ಊಟ ಎಲ್ಲ. ಫ್ಯಾಮಿಲಿ ಜೊತೆ ಒಂದು ದಿನ ಡೇ ಔಟ್ಗೆ ಇದು ಬೆಸ್ಟ್ ಪ್ಲ್ಯಾನ್. ಯಾರೂ ಮಿಸ್ ಮಾಡ್ಕೊಬೇಡಿ, ಎಲ್ಲ ಬಂದು ಎಂಜಾಯ್ ಮಾಡಿ. ಥ್ಯಾಂಕ್ ಯು.